ಕೋರ್ಟು ಸ್ಟೇ ಕೊಟ್ಟಿರೋದು, ಕೋರ್ಟಿನ ವಿಚಾರದಾಗ ಇಂಟರ್ಫಿಯರ್ ಆಗೋಂಥದ್ದು ನಾವೇನು ಮಾಡೋಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು. ಅದು ಏನು ಸ್ಟೇ ಕೊಟ್ಟಿದೆ, ಎದಕ್ಕೆ ಕೊಟ್ಟಿದೆ, ಏನು ಪಾಲನೆ ಮಾಡ್ಬೇಕಂತ ಮಾಡ್ತಿದೆ ಅದು ಸರ್ಕಾರ ಮಾಡುತ್ತೆ. ಅಧಿಕಾರ ಆರಂಭಕ್ಕೂ ಮೊದಲು ರಾಜಮಾತೆ ಅವರ ಜೊತೆಯಲ್ಲಿ ಸರ್ಕಾರ ಆಗಲಿ ಅಲ್ಲಿರುವಂಥ ಉಸ್ತುವಾರಿ ಸಚಿವರುಗಳಿಗೆ ಚರ್ಚೆ ಮಾಡಿದ್ರ ಅಂತ. ಸರ್, ಅದ್ರ ಬಗ್ಗೆ ನಾನು ಮೈಸೂರು ಜಿಲ್ಲಾ ಮಂತ್ರಿ ಅಲ್ಲ. ನಾನು ಮೈಸೂರು ಜಿಲ್ಲೆಗೆ ದಸರಾ ಉತ್ಸವಕ್ಕೆ ಮಾತ್ರ ನನ್ನ ಜವಾಬ್ದಾರಿ ಇರೋದು. ದಸರಾಕ್ಕೆ ನಿನ್ನೆ ನಾನು ಹೋಗ್ಬೇಕಾಗಿತ್ತು ಮೀಟಿಂಗಿಗೆ, ಸಭೆಗೆ ಹೋಗೋಕ್ಕಾಗಿಲ್ಲ. ಮುಖ್ಯಮಂತ್ರಿಗಳು ನನಗೆ ಇಲ್ಲೇ ಇರೋವಂಥ ಆದೇಶ ಮಾಡಿದ್ರಿಂದ ನಾನು ಇಲ್ಲೇ ಇದ್ದೀನಿ. ಅದ್ರ ಬಗ್ಗೆ ಪೂರ್ಣ ಮಾಹಿತಿ ತಗೊಂಡು ನಿಮಗೆ ಸರ್, ಇನ್ನೊಂದು ವಿಚಾರ, ರಾಜಮಾತೆ ಅವರು ಚಾಮುಂಡಿ ಬೆಟ್ಟ ಉಳಿಗಾಗಿ ಅಭಿಯಾನ ಆರಂಭಿಸಿರುವಂಥದ್ದು ಸರ್, ಈಗ ಚಾಮುಂಡಿ ಬೆಟ್ಟ ಉಳಿತೈತೆ. ಅದ್ರ ಬಗ್ಗೆ ಇಡೀ ರಾಜ್ಯದ ಜನರಿಗೆ ಅರಿವಿದೆ ಮತ್ತು ಸರ್ಕಾರಕ್ಕೂ ಅದ್ರ ಬಗ್ಗೆ ಉಳಿಸಬೇಕನ್ನೋ ಅರಿವು ಇದೆ. ಹೀಗಾಗಿ ಅದ್ರ ಬಗ್ಗೆ ಅವ್ರು ಯಾವ ಕಾರಣ ಇಟ್ಕೊಂಡು ಅಭಿಯಾನ ಮಾಡ್ತಾಯಿದ್ದಾರೆ ನನಗೆ ಗೊತ್ತಿಲ್ಲ. ಚಾಮುಂಡಿ ತಾಯಿ ಬಗ್ಗೆ ನಾವು ಅದನ್ನು ಗೌರವಿಸ್ತೀವಿ. ಅದು ಮಾತೆಯ ಬಗ್ಗೆ ನಮಗೂ ರೆಸ್ಪೆಕ್ಟ್ ಇದೆ, ಸರ್ಕಾರಕ್ಕೂ ಇದೆ. ಏನು ಹೇಳಕ್ಕೆ ಬಯಸ್ತೀರಿ ರಾಜಮಾತೆಯವ್ರ ನಡೆ ಬಗ್ಗೆ ನಾನೇನು ಈ ಸದ್ಯ ಹೇಳೋಕ್ಕೆ ಇಷ್ಟಪಡೋಂಗಿಲ್ಲ. ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ನಾನು ಮಾತಾಡ್ತೀನಿ.